ವಿರಾಟ್ ಮತ್ತು ರೋಹಿತ್ಗೆ ನಮ್ಮ ಬಿಸಿಸಿಐದವರು ಒಂದು ಬಿಗ್ ಶಾಕಿಂಗ್ ಸ್ಟೇಟ್ಮೆಂಟ್ ನ ಪಾಸ್ ಮಾಡಿದರೆ. ಟ್ರಸ್ಟ್ ಮೀ, ಈ ಒಂದು ಸ್ಟೇಟ್ಮೆಂಟ್ ನ ಯಾವೊಬ್ಬ ಕ್ರಿಕೆಟ್ ಫ್ಯಾನ್ ಎಕ್ಸ್ಪೆಕ್ಟ್ ಮಾಡೋಕೆ ಸಾಧ್ಯವಿಲ್ಲ. ಅಂತ ಒಂದು ಸ್ಟೇಟ್ಮೆಂಟ್ ನ ನಮ್ಮ ಬಿಸಿಸಿಐದವರು ರೋಹಿತ್ ಮತ್ತು ವಿರಾಟ್ಗೆ ಪಾಸ್ ಮಾಡಿದರೆ. ಏನು, ರೋಹಿತ್ ಮತ್ತು ವಿರಾಟ್ ಅವರ ಆ ಒಂದು ಕನಸಾಗಿಯೇ ಉಳಿಯುತ್ತಾ. ನೆಕ್ಸ್ಟ್ IPL 2026 ಅಲ್ಲಿ RCB ಟೀಮ್ ಬಗ್ಗೆ ಬಿಗ್ಗೆಸ್ಟ್ ಅಪ್ಡೇಟ್ ಇದೆ. ಫೈನಲಿ ಸರ್ಪ್ರೈಸ್ ಟ್ರೇಡ್ ಬಗ್ಗೆ ಬಿಗ್ಗೆಸ್ಟ್ ನ್ಯೂಸ್ ಇದೆ. ಇದ್ರ ಬಗ್ಗೆ ಪ್ರತಿಯೊಂದು ಡಿಸ್ಕಸ್ ಮಾಡೋಣ. ಅದಕ್ಕಿಂತ ಮುಂಚೆ ಪ್ರತಿಯೊಬ್ಬ IPL ಫ್ಯಾನ್ಸ್ ವಿಡಿಯೋನ ಬೇಗ ಲೈಕ್ ಮಾಡಿ ಮತ್ತು ಇನ್ನು ಯಾರು ಚಾನಲ್ ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಈಗಲೇ ಸಬ್ಸ್ಕ್ರೈಬ್ ಮಾಡಿ. ಇದೇ ರೀತಿಯಾಗಿ IPL ಬಗ್ಗೆ ಪ್ರತಿಯೊಂದು ಅಪ್ಡೇಟ್ ನ ಪ್ರತಿದಿನ ಶೇರ್ ಮಾಡ್ತಾ ಇರ್ತೀನಿ. ಸೊ ಫಸ್ಟ್ ಅಪ್ಡೇಟ್, ನಮ್ಮ ಬಿಸಿಸಿಐದವರು ರೋಹಿತ್ ಮತ್ತು ವಿರಾಟ್ಗೆ ಕೊಟ್ಟಂತಹ ಆ ಒಂದು ಸ್ಟೇಟ್ಮೆಂಟ್ ಆದ್ರೂ ಏನು. ಈಗ ಸಾಕಷ್ಟು ವಿರಾಟ್ ಮತ್ತು ರೋಹಿತ್ ಫ್ಯಾನ್ಸ್ ಕ್ವಶನ್ ಕೇಳ್ತಾ ಇದ್ದಾರೆ. ಸೊ ಆಕ್ಚುಲಿ ವಿರಾಟ್ ಮತ್ತು ರೋಹಿತ್ ಟೆಸ್ಟ್ ಗೆ ಮತ್ತು T20ಗೆ ರಿಟೈರ್ಮೆಂಟ್ ನ ಕೊಟ್ಟಿದ್ದಾರೆ. ಸಾಕಷ್ಟು ಫ್ಯಾನ್ಸ್ ಕಾಯ್ತಾ ಇದ್ದಾರೆ ODI ಮ್ಯಾಚ್ ಯಾವಾಗ ಸ್ಟಾರ್ಟ್ ಆಗುತ್ತೆ. ಆ ODI ನಲ್ಲಿ ರೋಹಿತ್ ಮತ್ತು ವಿರಾಟ್ ಅವರ ಬ್ಯಾಟಿಂಗ್ ಗೋಸ್ಕರ ಕಾಯ್ತಾ ಇದ್ದಾರೆ. ಸೊ ಈ ಒಂದು ODI ಸೀರೀಸ್, ನಮ್ಮ ಇಂಡಿಯಾ ODI ಸೀರೀಸ್ ಸ್ಟ್ರೈಟ್ ಅವೇ ಸ್ಟಾರ್ಟ್ ಆಗುತ್ತೆ. ಅದು ಅಕ್ಟೋಬರ್ 19ಕ್ಕೆ ಅಗೇನ್ಸ್ಟ್ ಆಸ್ಟ್ರೇಲಿಯಾ ವಿರುದ್ಧ. ಆ ಒಂದು ಸೀರೀಸ್ ನಲ್ಲಿ ನಾವು ರೋಹಿತ್ ಮತ್ತು ವಿರಾಟ್ಗೆ ನೋಡಬಹುದು ಅಂತ ಹೇಳಿ ಕಾಯ್ತಾ ಇದ್ದಾರೆ. ಆದ್ರೆ ವಿರಾಟ್ ಮತ್ತು ರೋಹಿತ್ಗೆ ಬಿಗ್ಗೆಸ್ಟ್ ಡ್ರೀಮ್ ಏನಪ್ಪಾ ಅಂದ್ರೆ ನೆಕ್ಸ್ಟ್ ICC ODI ವರ್ಲ್ಡ್ ಕಪ್ 2027. ದಟ್ ಇಸ್ ದ ಬಿಗ್ಗೆಸ್ಟ್ ಡ್ರೀಮ್ ಫಾರ್ ವಿರಾಟ್ ಮತ್ತು ರೋಹಿತ್ಗೆ. ಆದ್ರೆ ಥಿಂಕ್ ಮಾಡಿ, ವಿರಾಟ್ ಮತ್ತು ರೋಹಿತ್ ಈ ಒಂದು 2027 ODI ವರ್ಲ್ಡ್ ಕಪ್ ಸ್ಕ್ವಾಡ್ ನಲ್ಲಿ ಸೆಲೆಕ್ಟ್ ಆಗ್ತಾರ? ಡೆಫಿನೆಟ್ ಆಗಿ ಪ್ರತಿಯೊಬ್ಬ ಕ್ರಿಕೆಟ್ ಫ್ಯಾನ್ಸ್ ಎಸ್ ವೈ ನಾಟ್ ಅಂತ ಥಿಂಕ್ ಮಾಡ್ತಿರ್ಬೋದು. ಆದ್ರೆ ಇಲ್ಲಿದೆ ಮೇನ್ ಟ್ವಿಸ್ಟ್. ನಮ್ಮ BCCI ಕ್ಲಿಯರ್ ಆಗಿ ಸ್ಟೇಟ್ಮೆಂಟ್ ನ ಕೊಟ್ಟಿದ್ದಾರೆ. ಸೊ ನೆಕ್ಸ್ಟ್ 2027 ಆ ಒಂದು ODI ವರ್ಲ್ಡ್ ಕಪ್ ಸ್ಕ್ವಾಡ್ ನಲ್ಲಿ ಸೆಲೆಕ್ಟ್ ಮಾಡಬೇಕಾದ್ರೆ ಸೊ ನಾವು ನಮ್ಮ ಪ್ಲೇಯರ್ಸ್ ನ ಪ್ರತಿಯೊಂದು ಪ್ಲೇಯರ್ ನ ನಾವು ಈಕ್ವಲ್ ಆಗಿ ಟ್ರೀಟ್ ಮಾಡ್ತೀವಿ. ಸೊ ಕ್ರಿಕೆಟ್ ಗಿಂತ ದೊಡ್ಡವರು ಯಾರು ಇಲ್ಲ. ಹೌದು, ವಿರಾಟ್ ಮತ್ತು ರೋಹಿತ್ ಲೆಜೆಂಡ್ ಆಫ್ ದಿ ಗೇಮ್, ಅದ್ರ ಬಗ್ಗೆ ನೋ ಡೌಟ್ ಅಬೌಟ್ ಇಟ್. ಆದ್ರೆ ಕ್ರಿಕೆಟ್ ಗಿಂತ ದೊಡ್ಡವರು ಯಾರು ಇಲ್ಲ. ಸೇಮ್ ರೂಲ್ಸ್ ನ ಎಲ್ಲರೂ ಫಾಲೋ ಮಾಡಬೇಕಾಗುತ್ತೆ. ನಾವು ನೆಕ್ಸ್ಟ್ IPL 2026 ಆ ಒಂದು ಟೂರ್ನಮೆಂಟ್ ಆದ್ಮೇಲೆ ಸೊ ಪ್ಲೇಯರ್ಸ್ ಫಾರ್ಮ್, ಫಿಟ್ನೆಸ್ ಮತ್ತು ಮೆಂಟಾಲಿಟಿ ಇದೆಲ್ಲ ಚೆಕ್ ಮಾಡಿ ನೆಕ್ಸ್ಟ್ ICC ODI ವರ್ಲ್ಡ್ ಕಪ್ 2027ಗೆ ಇವರು ಎಲಿಜಿಬಲ್ ಇದ್ದಾರಾ ಅಥವಾ ಇಲ್ಲ ಅಂತೇಳಿ ಕನ್ಸಿಡರ್ ಮಾಡಿ ಅವ್ರನ್ನ ಸ್ಕ್ವಾಡ್ ನಲ್ಲಿ ಸೆಲೆಕ್ಟ್ ಮಾಡಬೇಕು, ಇಲ್ಲಾಂದ್ರೆ ಡಿಸೈಡ್ ಮಾಡ್ತೀವಿ ಅಂತೇಳಿ ರೋಹಿತ್ ಮತ್ತು ವಿರಾಟ್ಗೆ ಸ್ಟ್ರೈಟ್ ಅವೇ ಒಂದು ಸ್ಟೇಟ್ಮೆಂಟ್ ನ ಪಾಸ್ ಮಾಡಿದರೆ. ಡೆಫಿನೆಟ್ ಆಗಿ ಸೊ ರೋಹಿತ್ ಮತ್ತು ವಿರಾಟ್ ಆ ಒಂದು ICC 2027 ODI ವರ್ಲ್ಡ್ ಕಪ್ ಸ್ಕ್ವಾಡ್ ನಲ್ಲಿ ಸೆಲೆಕ್ಟ್ ಮಾಡಬೇಕಾದ್ರೆ ಇವರ ಫಾರ್ಮ್, ಇವರ ಫಿಟ್ನೆಸ್ ಮತ್ತು ಇವರ ಮೆಂಟಾಲಿಟೀಸ್ ವೆರಿ ಇಂಪಾರ್ಟೆಂಟ್. ಇದು ಬಿಗ್ಗೆಸ್ಟ್ ಅಪ್ಡೇಟ್. ಇಫ್ ಸಪೋಸ್ ಈ ಒಂದು ಟೆಸ್ಟ್ ನಲ್ಲಿ ವಿರಾಟ್ ಮತ್ತು ರೋಹಿತ್ ಫೇಲ್ ಆದ್ರೆ ನೆಕ್ಸ್ಟ್ ಆ ಒಂದು 50 ಓವರ್ ವರ್ಲ್ಡ್ ಕಪ್ ಸ್ಕ್ವಾಡ್ ನಲ್ಲಿ ಇವರ ಹೆಸರು ಬಂದ್ರಂದ್ರೆ ನಾವು ಸರ್ಪ್ರೈಸ್ ಆಗುವಂತಹ ಅವಶ್ಯಕತೆ ಇಲ್ಲ. ಈಗ ವಿರಾಟ್ ಮತ್ತು ರೋಹಿತ್ಗೆ ಬಿಡಿದು ಆ ಒಂದು 50 ಓವರ್ ವರ್ಲ್ಡ್ ಕಪ್ ಸ್ಕ್ವಾಡ್ ನಲ್ಲಿ ಸೆಲೆಕ್ಟ್ ಆಗಬೇಕಾದ್ರೆ ಇದೆಲ್ಲ ರೂಲ್ಸ್ ನ ಫಾಲೋ ಮಾಡಬೇಕಾಗುತ್ತೆ ಗುರು. ಸೊ ನೀವೇನಂತೀರಾ ಕ್ರಿಕೆಟ್ ಫ್ಯಾನ್ಸ್? ಈ ಒಂದು ರೂಲು ಬೆಸ್ಟಾ ವರ್ಸ್ಟಾ ಕಮೆಂಟ್ ಮಾಡಿ. ನೆಕ್ಸ್ಟ್ ಅಪ್ಡೇಟ್, ಸೂರ್ಯ ಕುಮಾರ್ ಯಾದವ್ ಅವರ ಬಗ್ಗೆ ರೂಮರ್ಸ್ ಇತ್ತು. ಸೂರ್ಯ ಕುಮಾರ್ ಯಾದವ್ ಇಂಜುರಿ ಸಮಸ್ಯೆಯಿಂದ ನೆಕ್ಸ್ಟ್ ಏಷ್ಯಾ ಕಪ್ ಆ ಒಂದು ಟೂರ್ನಮೆಂಟ್ ನ ಮಿಸ್ ಮಾಡ್ತಾ ಇದಾರೆ ಅಂತೇಳಿ. ಇಫ್ ಸಪೋಸ್ ಸೂರ್ಯ ಆ ಒಂದು ಏಷ್ಯಾ ಕಪ್ ನ ಮಿಸ್ ಮಾಡಿದ್ರೆ ಅವರ ಪ್ಲೇಸ್ ಗೆ ಸ್ಟ್ರಾಂಗ್ ಕಂಟೆಂಡರ್ ಅದು ಹಾರ್ದಿಕ್ ಪಾಂಡ್ಯರು ಟೀಮ್ ಅನ್ನು ಲೀಡ್ ಮಾಡ್ತಾರೆ. ಮತ್ತು ಈ ಒಂದು ಏಷ್ಯಾ ಕಪ್ ನಲ್ಲಿ ಏನಾದ್ರು ಹಾರ್ದಿಕ್ ಪಾಂಡ್ಯರು ಸೂಪರ್ಬ್ ಆಗಿ ಪರ್ಫಾರ್ಮೆನ್ಸ್ ಕೊಟ್ರೆ ವಿತ್ ಬ್ಯಾಟ್, ವಿತ್ ಬಾಲ್ ಮತ್ತು ವಿತ್ ಕ್ಯಾಪ್ಟನ್ಸ್ ಇಂದ ಸೂಪರ್ಬ್ ಆಗಿ ಪರ್ಫಾರ್ಮೆನ್ಸ್ ಕೊಟ್ರೆ ಡೆಫಿನೆಟ್ ಆಗಿ ನೆಕ್ಸ್ಟ್ ಮೆಗಾ ಬ್ಲಾಕ್ ಬಸ್ಟರ್ ಟೂರ್ನಮೆಂಟ್ T20 ವರ್ಲ್ಡ್ ಕಪ್ ಆ ಒಂದು ಮೆಗಾ ಈವೆಂಟ್ ಗೆ ಇಂಡಿಯಾ ಪರ ಕ್ಯಾಪ್ಟನ್ಸಿ ಮಾಡಬಹುದು ಅಂತೇಳಿ ಒಂದು ರೂಮರ್ಸ್ ಇತ್ತು. ಬಟ್ ಲೇಟೆಸ್ಟ್ ಆಗಿ ಕ್ರಿಕ್ ಬಸ್ ಕನ್ಫರ್ಮ್ ಮಾಡಿದೆ. ಇಲ್ಲ ಗುರು, ಇಲ್ಲಿ ಸೂರ್ಯ ಕುಮಾರ್ ಯಾದವ್ ಅವರು ಎಲ್ಲಿಗೆ ಹೋಗಲ್ಲ. ಸದ್ಯ ಅವರು NCA ನಲ್ಲಿ ಇದ್ದಾರೆ, ಫಿಟ್ನೆಸ್ ಇಂಪ್ರೂವ್ ಆಗಿದೆ. ಆಲ್ಸೆಟ್ ಏಷ್ಯಾ ಕಪ್ ನಲ್ಲಿ ಇಂಡಿಯಾ ಟೀಮ್ ಅನ್ನು ಲೀಡ್ ಮಾಡ್ತಾ ಇದ್ದಾರೆ ಅಂತೇಳಿ. ಇದು ಮಾತ್ರ ಪ್ರತಿಯೊಬ್ಬ ಕ್ರಿಕೆಟ್ ಫ್ಯಾನ್ಸ್ ಗೆ ಗುಡ್ ನ್ಯೂಸ್. ಯಾಕೆಂದ್ರೆ ಸೂರ್ಯ ಕುಮಾರ್ ಯಾದವ್ ಒನ್ ಆಫ್ ದಿ ಬೆಸ್ಟ್ T20 ಬ್ಯಾಟ್ಸ್ಮನ್. ಇಂಡಿಯನ್ ಟೀಮ್ ಗೆ ಇವರ ಅವಶ್ಯಕತೆ ತುಂಬಾನೇ ಇದೆ. ನೆಕ್ಸ್ಟ್ ನಾವು IPL 2026 ಅಪ್ಡೇಟ್ಸ್ ಬಗ್ಗೆ ಡಿಸ್ಕಸ್ ಮಾಡೋಣ. ಅದಕ್ಕಿಂತ ಮುಂಚೆ ಇನ್ನು ಯಾರು ವಿಡಿಯೋ ಲೈಕ್ ಮಾಡಿಲ್ಲ ಬೇಗ ಲೈಕ್ ಮಾಡಿ. ಫಸ್ಟ್ ಅಪ್ಡೇಟ್ RCB ಟೀಮ್ ಬಗ್ಗೆ ಡಿಸ್ಕಸ್ ಮಾಡೋಣ. ಏನಪ್ಪಾ ಅಂದ್ರೆ RCB ಟೀಮ್ ಇಂದ ಬಿಗ್ಗೆಸ್ಟ್ ಅಪ್ಡೇಟ್ ಬರ್ತಾ ಇದೆ. RCB ಸ್ಕೌಟ್ ನೆಕ್ಸ್ಟ್ ಮಿನಿ ಆಕ್ಷನ್ ಗೆ ತುಂಬಾನೇ ಬ್ಯುಸಿ ಆಗಿದ್ದಾರೆ.
ಪಾಸ್ಟ್ ಅಲ್ಲಿ ಸಾಕಷ್ಟು ಟೂರ್ನಮೆಂಟ್ ಗೆ ಭೇಟಿಯಾಗಿದ್ರು. ಈಗ ಲೇಟೆಸ್ಟ್ ಆಗಿ DLP 2025 ಈ ಒಂದು ಟೂರ್ನಮೆಂಟ್ ಅಲ್ಲಿ ಅವರು ಪ್ರೆಸೆಂಟ್ ಇದ್ದಾರೆ. ಈ ಒಂದು DLP 2025 ಅಲ್ಲಿ ಯಾವೆಲ್ಲ ಪ್ಲೇಯರ್ಸ್ ಯಾವ ರೀತಿ ಪರ್ಫಾರ್ಮೆನ್ಸ್ ನ ಕೊಡ್ತಾ ಇದ್ದಾರೆ ಅಂತೇಳಿ ಕ್ಲೋಸ್ ಆಗಿ ಅಬ್ಸರ್ವ್ ಮಾಡ್ತಾ ಇದ್ದಾರೆ. ಈ ಒಂದು DLP 2025 ಅಲ್ಲಿ ಲೇಟೆಸ್ಟ್ ಆಗಿ ಎಷ್ಟು ಲೋ ಫ್ಯಾಬುಲಸ್ ಆಗಿ ಪರ್ಫಾರ್ಮೆನ್ಸ್ ನ ಕೊಡ್ತಾ ಇದ್ದಾರೆ. ಎಷ್ಟು ಲೋ IPL ಅಲ್ಲಿ ಮ್ಯಾಜಿಕ್ ಮಾಡಿಲ್ಲ, ಅವರಿಗೆ ಸರಿಯಾದ ಚಾನ್ಸ್ ಸಿಕ್ಕಿಲ್ಲ. ಸರಿಯಾದ ಚಾನ್ಸ್ ಸಿಕ್ಕಿಲ್ಲ ಅನ್ನೋಕ್ಕಿಂತ ಚಾನ್ಸ್ ಎಷ್ಟು ಸಿಗುತ್ತೋ ಆ ಒಂದು ಚಾನ್ಸ್ ನ ಎರಡು ಕೈಯಿಂದ ಗ್ರಾಬ್ ಮಾಡಬೇಕು. IPL ಅಂತ ಆ ಒಂದು ಕಾಂಪಿಟೇಷನ್ ವರ್ಲ್ಡ್ ನಲ್ಲಿ ನಿಮ್ಗೆ ಚಾನ್ಸ್ ಸಿಕ್ಕರೆ ಅದೇ ಅದೃಷ್ಟ. ಆ ಒಂದು ಚಾನ್ಸ್ ನ ನೀವು ಮಿಸ್ ಮಾಡಲೇಬಾರದು. ಈಗ DLP 2025 ಅಲ್ಲಿ ಸೂಪರ್ ಆಗಿ ಸ್ಟಾರ್ಟ್ ನ ಮಾಡಿದ್ರ, ಬಟ್ ಎಲ್ಲರ ಕಣ್ಣು ಅಂದ್ರೆ IPL ಫ್ರಾಂಚೈಸಿ ಕಣ್ಣು ಈಗ ಯಶ್ದುಲ್ ಅವರ ಮೇಲೆ ಇದೆ. ಮಿನಿ ಆಕ್ಷನ್ ಅಲ್ಲಿ ಯಾವ ಟೀಮ್ ಪಿಕ್ ಮಾಡುತ್ತೆ ವೇಟ್ ಮಾಡೋಣ. ಬಟ್ ಈ ಒಂದು ಕಾಂಪಿಟೇಷನ್ ವರ್ಲ್ಡ್ ನಲ್ಲಿ ನೀವು ಸರಿಯಾದ ಪರ್ಫಾರ್ಮೆನ್ಸ್ ಕೊಟ್ರೆ ಮಾತ್ರ ಆ ಒಂದು ಚಾನ್ಸ್ ಇರುತ್ತೆ, ಫ್ಯೂಚರ್ ಇರುತ್ತೆ. ಫಾರ್ ಎಕ್ಸಾಂಪಲ್ ಈಗ ಆಯುಷ್ ಮಾತಿರೋ CSK ಟೀಮ್ ಅಲ್ಲಿ ಆಸ್ ಎ ರೀಪ್ಲೇಸ್ಮೆಂಟ್ ಪ್ಲೇಯರ್ ಆಗಿ ಬಂದ್ಕೇಶಿ ಜಸ್ಟ್ ಒಂದೇ ಒಂದು ಇನ್ನಿಂಗು, ಸ್ಮಾಲ್ ಇನ್ನಿಂಗು, ಬಟ್ ಆ ಒಂದು ಇನ್ನಿಂಗು ಇಂಪ್ಯಾಕ್ಟ್ ಫುಲ್ ಆಗಿತ್ತು, ಪವರ್ಫುಲ್ ಆಗಿತ್ತು. ಅಂತ ಒಂದು ಇನ್ನಿಂಗ್ ಆಡ್ಲೇಬೇಕು, ಅವಾಗಲೇ ಮಾತ್ರ ನಿಮಗೆ ಫ್ಯೂಚರ್ ಇರುತ್ತೆ ಗುರು. ಸೊ ಎಷ್ಟು ಯಂಗ್ ಪ್ಲೇಯರು ತುಂಬಾ ಫ್ಯೂಚರ್ ಇದೆ. ಬಟ್ ನೋಡ್ಬೇಕು ನೆಕ್ಸ್ಟ್ IPL 2026 ಅಲ್ಲಿ ಯಾವ ಟೀಮ್ ಇವ್ರನ್ನ ಪಿಕ್ ಮಾಡುತ್ತೆ ಆ ಟೀಮ್ ಅಲ್ಲಿ ಎಷ್ಟು ಸೂಪರ್ ಆಗಿ ಪರ್ಫಾರ್ಮೆನ್ಸ್ ಕೊಡ್ಲಿದ್ರೆ ಹೋಪ್ ಮಾಡಮ್ಮ. ನೆಕ್ಸ್ಟ್ ಅಲ್ಲಿ ಈ ಒಂದು DLP 2025 ಅಲ್ಲಿ ಸುಯೇಶ್ ಶರ್ಮಾ ಸೂಪರ್ ಆಗಿ ಪರ್ಫಾರ್ಮೆನ್ಸ್ ನ ಕೊಡ್ತಿದ್ರೆ, ನಿನ್ನೆ ಮಾತ್ರ ಚಿಂದಿ ಪರ್ಫಾರ್ಮೆನ್ಸ್ ನ ಕೊಟ್ಟಿದ್ದಾರೆ. ಸೊ ನೋಡ್ಬೇಕು RCB ಮ್ಯಾನೇಜ್ಮೆಂಟ್ ಸುಯೇಶ್ ಶರ್ಮಾ ಅವರಿಗೆ ರಿಟರ್ನ್ ಮಾಡ್ತಾರಾ ಅಥವಾ ಇಲ್ಲ ಅಂತೇಳಿ. ಸದ್ಯ ನಮ್ಮ RCB ಸ್ಕಾಟ್ ಈ ಒಂದು DLP 2025 ಈ ಒಂದು ಟೂರ್ನಮೆಂಟ್ ಅಲ್ಲಿ ಪ್ರೆಸೆಂಟ್ ಇದ್ದಾರೆ. ಬಟ್ ಈ ಒಂದು DLP 2025 ಅಲ್ಲಿ ಯಾವ ಪ್ಲೇಯರ್ ನ ನಮ್ಮ RCB ಮ್ಯಾನೇಜ್ಮೆಂಟ್ ಗೆ ರೆಕಮೆಂಡ್ ಮಾಡ್ತಾರೆ ಅಂತ ವೇಟ್ ಮಾಡೋಣ. ನೆಕ್ಸ್ಟ್ ಅಪ್ಡೇಟ್ IPL 2026 ಟ್ರೇಡ್ ಬಗ್ಗೆ ಅಲರ್ಟ್. ಒಂದು ಟ್ರೇಡ್ ಬಗ್ಗೆ ಅಪ್ಡೇಟ್ ಬರ್ತಾ ಇದೆ. ಗುಜರಾತ್ ಟೈಟನ್ಸ್ ಮತ್ತು ರಾಜಸ್ಥಾನ್ ರಾಯಲ್ಸ್ ಲಕ್ನೋ ಸೂಪರ್ ಜೆಂಟ್ ಗೆ ಅಪ್ರೋಚ್ ಮಾಡಿದೆ. ಯಾವ ಪ್ಲೇಯರ್ ಅಂದ್ರೆ ಅದು ಆಯುಷ್ ಬದೋನಿ, ಯಂಗ್ ಸೂಪರ್ ಸ್ಟಾರ್, ಇವರಿಗೆ ಅಪ್ರೋಚ್ ಮಾಡಿದರೆ. ಬಟ್ LSG ಈ ಒಂದು ಟ್ರೇಡ್ ಪ್ರಪೋಸಲ್ ಗೆ ಆಕ್ಸೆಪ್ಟ್ ಮಾಡ್ತಾರಾ ಅಥವಾ ಇಲ್ಲ ಗೊತ್ತಿಲ್ಲ. ಆಕ್ಸೆಪ್ಟ್ ಮಾಡಿದ್ರೆ RR ಗೆ ಕೊಡ್ತಾರಾ ಅಥವಾ GT ಕೊಡ್ತಾರೆ, ವೇಟ್ ಮಾಡೋಣ. ಬಟ್ ನನ್ನ ವಿನ ಮೇಲೆ ಲಕ್ನೋ ಸೂಪರ್ ಜೆಂಟ್ ಗೆ ಆಯುಷ್ ಬದನೆ ಸೂಪರ್ ಆಗಿ ಪರ್ಫಾರ್ಮೆನ್ಸ್ ನ ಕೊಟ್ಟಿದ್ದಾರೆ. ಯಂಗ್ ಪ್ಲೇಯರ್, ಫ್ಯೂಚರ್ ಸ್ಟಾರ್, LSG ಗೆ ಸೂಪರ್ ಸ್ಟಾರ್ ಆಗುವಂತಹ ಎಲ್ಲಾ ಚಾನ್ಸ್ ಇದೆ. ಬಟ್ ಈ ಒಂದು ಟ್ರೇಡ್ ಪ್ರಪೋಸಲ್ ನ ಆಕ್ಸೆಪ್ಟ್ ಮಾಡ್ತಾರಾ ಅಥವಾ ಇಲ್ಲ ಅಂತೇಳಿ ವೇಟ್ ಮಾಡಮ್ಮ. ಆ ಒಂದು ಆಕ್ಚುಲಿ ನಮಗೆ ಈ ಒಂದು ಟ್ರೇಡ್ ಬಗ್ಗೆ ಸಾಕಷ್ಟು ಇನ್ಫಾರ್ಮೇಶನ್ ಇದೆ. ಬಟ್ ಈ ಒಂದು ಇನ್ಫಾರ್ಮೇಶನ್ ನಮಗೆ ಸೆಪ್ಟೆಂಬರ್ ಮಂತ್ ಅಲ್ಲಿ ಗೊತ್ತಾಗುತ್ತೆ. ಸಾಕಷ್ಟು ಟ್ರೇಡ್ ಬಗ್ಗೆ ಅಪ್ಡೇಟ್ ಇದಾವೆ. CSK ಟೀಮ್ ಬಗ್ಗೆ ಮತ್ತು ಇನ್ನು ಮುಂಬೈ ಇಂಡಿಯನ್ಸ್ ಟೀಮ್ ಬಗ್ಗೆ ಇದೆ. ಅದೇ ರೀತಿಯಾಗಿ ಸದ್ಯ ಇರುವಂತಹ LSG ಮತ್ತು GT, ಅದೇ ರೀತಿಯಾಗಿ RR ಮತ್ತು KKR ಟೀಮ್ ಬಗ್ಗೆ ಸಹ ಇದೆ. ಸೊ ಇದ್ರ ಬಗ್ಗೆ ಒಂದು ಕ್ಲಾರಿಟಿ ನಮಗೆ ಸೆಪ್ಟೆಂಬರ್ ಮಂತ್ ಬರುತ್ತೆ, ಅಲ್ಲಿವರೆಗೆ ವೇಟ್ ಮಾಡೋಣ. ಸದ್ಯ ಇರುವಂತಹ ಟ್ರೇಡ್ ಬಗ್ಗೆ ಅಪ್ಡೇಟ್ ಏನಪ್ಪ ಅಂದ್ರೆ ಅದು ಆಯುಷ್ ಬದುನಿಗೆ GT ಮತ್ತು RR ಟೀಮ್ ದವರು ಅಪ್ರೋಚ್ ಮಾಡಿದ್ದಾರೆ. ಇದು ಸದ್ಯ ಇರುವಂತಹ IPL 2026 ಬಗ್ಗೆ ಅಪ್ಡೇಟ್ಸ್. ಈ ಒಂದು ಅಪ್ಡೇಟ್ಸ್ ನಲ್ಲಿ ಏನೇ ಡೌಟ್ ಇದ್ರು ಎಲ್ಲಾ IPL ಫ್ಯಾನ್ಸ್ ಕಮೆಂಟ್ ಮಾಡಿ. ನಿಮ್ಮ ಎಲ್ಲಾ ಕಾಮೆಂಟ್ಸ್ ಗೆ ಆನ್ಸರ್ ಮಾಡೋ ಜವಾಬ್ದಾರಿ ನಂದು. ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಥ್ಯಾಂಕ್ ಯು.